ಪುನೀತ್ ರಾಜ್ಕುಮಾರ್ 4ನೇ ವರ್ಷದ ಪುಣ್ಯ ಸ್ಮರಣೆ. ಅಪ್ಪು ಸಮಾಧಿಗೆ ದೊಡ್ಡಮನೆ ಕುಟುಂಬದಿಂದ ಪೂಜೆಯನ್ನ ನೆರವೇರಿಸಲಾಗಿದೆ. ಇನ್ನು ಅಭಿಮಾನಿಗಳಿಂದ ರಕ್ತದಾನ ಹಾಗೂ ನೇತ್ರದಾನ ಕಾರ್ಯವನ್ನ ಮಾಡಲಾಗಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ 4ನೇ ವರ್ಷದ ಪುಣ್ಯ ಸ್ಮರಣೆ. ಇನ್ನು ಕಂಠೀರವ ಸ್ಟುಡಿಯೋ ಬಳಿ ಇಡೀ ದಿನ ಅನ್ನ ಸಂತರ್ಪಣೆಯನ್ನ ಮಾಡಲಾಗಿದೆ. ಅಪ್ಪು ಸಮಾಧಿ ದರ್ಶನವನ್ನ ಅಲ್ಲಿನ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಮುಂಜಾನೆಯಿಂದಲೂ ಕೂಡ ಅಪ್ಪು ಅಭಿಮಾನಿಗಳು ಬರ್ತಾ ಇರುವಂಥದ್ದು. ಇನ್ನು ಕಂಠೀರವ ಸ್ಟುಡಿಯೋ ಬಳಿ ಇಡೀ ದಿನ ಅನ್ನ ಸಂತರ್ಪಣೆ ಇರುತ್ತೆ. ಇನ್ನು ಮುಂಜಾನೆನೇ ಅವರ ಕುಟುಂಬಸ್ಥರು ಬಂದು ಪೂಜೆಯನ್ನ ಕೂಡ ನೆರವೇರಿಸಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ನನ್ನದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಐ ಲವ್ ಯು ಅಪ್ಪು ಸರ್, ಐ ಲವ್ ಯು. ಕಾಣದಂತೆ ಮಾಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಪುನೀತ್ ರಾಜ್ಕುಮಾರ್ ಆಗಲಿ 4 ವರ್ಷ ಆಗಿದೆ. ಇಂದು ಅವರು 4ನೇ ವರ್ಷದ ಪುಣ್ಯ ಸ್ಮರಣೆ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಲಾಗ್ತಿದೆ. ಇಲ್ಲಿ ನೋಡ್ತಾ ಇರಬಹುದು, ಪ್ರಮುಖವಾಗಿ ದೃಶ್ಯದಲ್ಲಿ ಅವರ ಒಂದು 4ನೇ ವರ್ಷದ ಪುಣ್ಯ ಸ್ಮರಣೆ ಯಾವ ರೀತಿ ಮಾಡಲಾಗ್ತಿದೆ ಅಂತ ಇದಾಗಲೇ ಹೂವಿನ ಅಲಂಕಾರ ಕೂಡ ಮಾಡುವಂತ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ. ಪುನೀತ್ ರಾಜ್ಕುಮಾರ್ ಆಗಲಿ 4 ವರ್ಷ ಆಗಿದೆ. 4 ವರ್ಷಕ್ಕೆ ಅವರ ಒಂದು ದರ್ಶನ ಮಾಡೋದಕ್ಕೆ ಮತ್ತೆ ವಿವಿಧ ಜಿಲ್ಲೆಗಳಿಂದ, ವಿವಿಧ ಊರುಗಳಿಂದ ಅವರ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. 4 ವರ್ಷಕ್ಕೆ ಏನು ಇದಾಗಲೇ ಅನೇಕ ಅಭಿಮಾನಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಕುಟುಂಬಸ್ಥರಾಗಿರ್ಬೋದು, ಇಲ್ಲಿನ ಒಂದು ಅವರ ಒಂದು ಅಪ್ಪು ಸಮಾಧಿ ಬಳಿ ಇರುವಂತಹ ಜಾಗಕ್ಕೆ ಆಗಮಿಸುತ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ವಿವಿಧ ಊರುಗಳಿಂದ, ವಿವಿಧ ಜಿಲ್ಲೆಗಳಿಂದ ಯಾವ ರೀತಿ ಅಪ್ಪು ಅವರ ಒಂದು ದರ್ಶನ ಮಾಡೋದಕ್ಕೆ ಆಗಮಿಸುತ್ತಿದ್ದಾರೆ ಅಂತ ಇದಾಗಲೇ ಅನೇಕ ಜನರು ಕೂಡ ಇಲ್ಲಿನ ಒಂದು ಅಂತಿಮ ಒಂದು ದರ್ಶನ ಮಾಡೋದಕ್ಕೆ ಇಲ್ಲಿ ಬರ್ತಾ ಇರಬಹುದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಏನು 4ನೇ ವರ್ಷದ ಪುಣ್ಯ ಸ್ಮರಣೆಗೆ ಇದಾಗಲೇ ಸಕಲ ರೀತಿಯ ಒಂದು ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ಪೊಲೀಸ್ ಕೂಡ ಈ ಒಂದು ಜಾಗಕ್ಕೆ ಕೂಡ ಹೆಚ್ಚಿನ ಒಂದು ಭದ್ರತೆಗಳನ್ನ ಕೊಡಲಾಗ್ತಿದೆ. ಇದೀಗ ನನ್ನ ಜೊತೆ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಇದೀಗ ಅಪ್ಪು ಸರ್ ಈಗ ಆಗಲಿ ನಮ್ಮ 4 ವರ್ಷ ಆಗಿದೆ, ಹೇಗೆ ಮಿಸ್ ಮಾಡ್ಕೋತೀರಾ ಸರ್ ಅಪ್ಪು ಅವರು ಇಲ್ದೇ ಇರುವಂತದ್ದು? ನಮಗೆ ಬೇಜಾರಾಗ್ತೈತಿ. ಅಪ್ಪು ಸರ್ ಇಲ್ಲಂದ್ರೆ ಒಂದು ಫಿಲಮ್ ಯಾವಾಗ ಒಂದು ಸಾಂಗ್ ಬಂದ್ರೆ ನೀರ್ ಬರ್ತವೆ. ನಮ್ಗೊಂದು ದುಃಖ ಆಗ್ತೈತಿ. ವರ್ಷ ಬಂಧುಗಳೇನ. ಯಾವ ಊರಿಂದ ಬಂದಿದ್ದೀರಾ ತಾವು? ರಾಯಚೂರಿಂದ ಬಂದಿರೋದು. ಈಗ 4 ವರ್ಷ ಆಯ್ತು, ಅಪ್ಪು ಸರ್ ಇಲ್ಲ, ಅವ್ರ ಫಿಲಂಗಳಿಲ್ಲ, ಹೇಗೆ ಮಿಸ್ ಮಾಡ್ಕೋತಿದ್ದೀರಾ? ಈಗ ಒಂದು ಸಾಂಗ್ ಬಂದ್ರೆ ಕಣ್ಣ ನೀರ್ ಬರೋದು, ದುಃಖ ಆಗೋದು, ಎಲ್ಲ ಕಡೆ ಹಂಗಾತರ ಆಗ್ತೈತೆ. ಸರ್, ಇನ್ನಷ್ಟು ಒಂದು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಅಪ್ಪು ಸರ್ ಆಗ್ಲಿ ಈಗ 4 ವರ್ಷ ಆಗಿದೆ, ಹೇಗ್ ಮಿಸ್ ಮಾಡ್ಕೋತೀರಾ ಸರ್? ಹಂಗೆ ಸರ್, ಏನಾಗಲ್ಲ, ಮಿಸ್ ಮಾಡ್ಕೊಂತಿದ್ದೀವಿ, ಫುಲ್ಲು ಮಿಸ್ ಮಾಡ್ಕೊಂತ ಇದ್ದೀವಿ ಸರ್ನ. ಓಕೆ, ಇದಿಷ್ಟು ಏನು ಅಭಿಮಾನಿಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಅಪ್ಪು ಅವರ ಒಂದು ಪಾರ್ಥಿವ ಶರೀರಕ್ಕೆ ಹೂವನ್ನ ಇಡುವ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ 4 ವರ್ಷ ಆಯ್ತು ಅಪ್ಪು ಸರ್ ಅವರು ಅವರ ಒಂದು ಸಿನಿಮಾಗಳಾಗ್ಲಿ, ಅವರ ಒಂದು ಚಲನಚಿತ್ರಗಳಲ್ಲಿ ಯಾವುದೇ ರೀತಿ ತೆರೆಗೆ ಬರ್ತಾ ಇಲ್ಲ. ಆದ್ರೂ ಕೂಡ ಅವರ ಒಂದು ಅಭಿಮಾನಿಗಳಾಗ್ಲಿ, ಅವರ ಒಂದು ಬೆಂಬಲಿಗರಾಗ್ಲಿ ಅನೇಕ ಅದೇ ಒಂದು ಗೌರವನ ಇಟ್ಕೊಂಡಿದ್ದಾರೆ. ಇದೀಗ 10:30 ಹಾಗೆ ಅವರ ಕುಟುಂಬಸ್ಥರಿಂದ ಅಪ್ಪು ಪಾರ್ಥಿವ ಶರೀರಕ್ಕೆ ವಿಶೇಷ ಪೂಜೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಅವರ ಕುಟುಂಬಸ್ಥರಿಂದ ಅಪ್ಪು ಅವರ ಒಂದು ಸಮಾಧಿಗೆ ವಿಶೇಷ ಪೂಜೆ ಕೂಡ ಇಡಲಾಗಿದೆ. ಅದಾದ ನಂತರ ಅವರ ಒಂದು ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಆಗಿರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ಉಚಿತ ಒಂದು ನೋಟ್ಬುಕ್ ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಇದು ಏನು ಅಪ್ಪು ಅವರ ಒಂದು 4ನೇ ವರ್ಷದ ಪುಣ್ಯ ಸ್ಮರಣೆಗೆ ಅವರ ಅಭಿಮಾನಿಗಳಿಂದ ನೆರೆ ಕೊಡ್ತಿರುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.